ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್. ನಾನು ನಿಮ್ಮ ಸೌಮ್ಯ. ವೃಶ್ಚಿಕ ರಾಶಿಯವರು ಅಂದ್ರೇ ಜನ್ಮಜಾತ ಹೋರಾಟಗಾರರು. ಆದರೆ ಈ ಫೆಬ್ರವರಿ 2026 ನಿಮ್ಮ ಪಾಲಿಗೆ ಅತ್ಯಂತ ಅನಿರೀಕ್ಷಿತ ತಿಂಗಳು ಆಗಲಿದೆ. ಯಾಕೆ ಗೊತ್ತಾ? ನಿಮ್ಮ ರಾಶಿಗೆ ಅಧಿಪತಿಯಾದ ಮಂಗಳನ ಸಂಚಾರವು ನಿಮ್ಮ ಜೀವನದಲ್ಲಿ ಒಂದು ಅಚ್ಚರಿಯ ಬದಲಾವಣೆಯನ್ನು ತರಲಿದೆ. ಒಂದು ಕಡೆ ಆರ್ಥಿಕವಾಗಿ ಹಠಾತ್ ಧನಲಾಭದ ಯೋಗವಿದ್ದರೆ, ಮತ್ತೊಂದು ಕಡೆ ನಿಮ್ಮ ಆಪ್ತ ವಲಯದಲ್ಲೇ ಒಬ್ಬರು ನಿಮ್ಮ ವಿರುದ್ಧ ಸಂಚು ರೂಪಿಸುವ ಸಾಧ್ಯತೆ ಕೂಡ ಗೋಚರಿಸ್ತಾ ಇದೆ. ಆದರೆ ಆ ವ್ಯಕ್ತಿ ಆದರೂ ಯಾರು? ನೀವು ತಪ್ಪಿಸಿಕೊಳ್ಳಬೇಕಾದ ಆ ಅಪಾಯ ಆದರೂ ಯಾವುದು? ಮತ್ತು ಈ ತಿಂಗಳು ನಿಮ್ಮ ಅದೃಷ್ಟವನ್ನು 10 ಪಟ್ಟು ಹೆಚ್ಚಿಸೋ ಆ ವಿಶೇಷ ಪರಿಹಾರ ಆದರೂ ಏನು? ಈ ಎಲ್ಲ ರಹಸ್ಯವನ್ನು ತಿಳಿಬೇಕು ಅಂದರೆ ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಫೆಬ್ರವರಿ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ವೃತ್ತಿ ಮತ್ತು ಉದ್ಯೋಗ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಅತ್ಯಂತ ಶ್ರಮದಾಯಕವಾಗಲಿದೆ ಅಂತಲೇ ಹೇಳ್ಬೋದು. ಆದರೆ ಈ ಶ್ರಮಕ್ಕೆ ತಕ್ಕಂತೆ ಅದ್ಭುತವಾದ ನಿಮಗೆ ಪ್ರತಿಫಲವೂ ಸಹ ಸಿಗುತ್ತೆ. ಇನ್ನು ಕಚೇರಿಯಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ನಿಮ್ಮ ದಕ್ಷತೆಯನ್ನು ನೋಡಿ ಮೇಲಧಿಕಾರಿಗಳು ನಿಮಗೆ ಹೊಸ ಜವಾಬ್ದಾರಿಯನ್ನು ನಿಮಗೆ ವಹಿಸ್ಬೋದು. ಸರ್ಕಾರಿ ಕೆಲಸಕ್ಕಾಗಿ ನೀವೇನಾದರೂ ಪ್ರಯತ್ನ ಪಡ್ತಾ ಇದ್ದರೆ ಈ ತಿಂಗಳು ಒಳ್ಳೆ ಸುದ್ದಿಯನ್ನು ಕೇಳ್ತೀರಿ. ಆದರೆ ಕೆಲಸದ ಸ್ಥಳದಲ್ಲಿ ನೀವು ಸಹೋದ್ಯೋಗಿಗಳ ಜೊತೆ ಅನಗತ್ಯ ವಾದಗಳಿಗೆ ನೀವು ಹೋಗಬೇಡಿ. ಅದು ನಿಮ್ಮ ಹೆಸರಿಗೆ ಧಕ್ಕೆ ತರ್ಬೋದು. ಈ ತಿಂಗಳು ವ್ಯಾಪಾರಸ್ಥರಿಗೆ ಸುವರ್ಣ ಅವಕಾಶಗಳು ಕಾದಿದೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ರಿಯಲ್ ಎಸ್ಟೇಟ್, ಗಣಿಗಾರಿಕೆ, ತಾಂತ್ರಿಕ ವಸ್ತುಗಳ ವ್ಯಾಪಾರ ಮಾಡುವವರಿಗೆ ಅನಿರೀಕ್ಷಿತ ಲಾಭ ಸಿಗಲಿದೆ ಅಂತಲೇ ಹೇಳ್ಬೋದು. ಇನ್ನು ಹಳೆಯ ಹೂಡಿಕೆ ಏನಾದ್ರು ಮಾಡಿದರೆ ಅದರಿಂದ ಸಹ ಈ ತಿಂಗಳು ನಿಮಗೆ ಉತ್ತಮ ಆದಾಯ ಬರಲಿದೆ. ಇನ್ನು ನೀವೇನಾದರೂ ಹೊಸ ಉದ್ಯಮ ಆರಂಭಿಸಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಈಗ ನೀವು ಅನುಕೂಲವಾದ ಸಮಯ ಮುಂದುವರಿಯಿರಿ. ಆದರೆ ಯಾವುದೇ ಹಣಕಾಸಿನ ಒಪ್ಪಂದ ಮಾಡಬೇಕಾದ್ರೆ ಮಾಡ್ಕೊಬೇಕಾದ್ರೆ ನೀವು ದಾಖಲೆಗಳನ್ನ 2-3 ಬಾರಿ ಪರಿಶೀಲಿಸಿ ಆಮೇಲೆ ಮುಂದುವರಿಯಿರಿ. ಯಾರನ್ನು ಅತಿಯಾಗಿ ನಂಬೇಡಿ. ಕೃಷಿಕರಿಗೆ ಈ ತಿಂಗಳು ಬೆಳೆಗಳ ವಿಷಯದಲ್ಲಿ ಉತ್ತಮ ಲಾಭ ಸಿಗಲಿದೆ ಅಂತಲೇ ಹೇಳ್ಬೋದು. ಇನ್ನು ಭೂಮಿಗೆ ಸಂಬಂಧಿಸಿದ ಏನಾದರೂ ವಿವಾದ ಇದ್ದರೆ ಅದು ಕೂಡ ನಿಮ್ಮ ಪರವಾಗಿ ಬಗೆಹರಿಯೋ ಸಾಧ್ಯತೆ ಕೂಡ ಗೋಚರಿಸ್ತಾ ಇದೆ. ಇನ್ನು ನೀರಾವರಿ ಸೌಲಭ್ಯಗಳು ಸುಧಾರಿಸಲಿದೆ. ಕೃಷಿಯಲ್ಲಿ ಹೊಸ ಪ್ರಯೋಗ ಏನಾದ್ರು ಮಾಡಬೇಕು ಅಂತ ಇದ್ದರೆ ಈಗ ಅದಕ್ಕೆ ಉತ್ತಮ ಸಮಯ ಅಂತಲೇ ಹೇಳ್ಬೋದು. ಇನ್ನು ಹೈನುಗಾರಿಕೆ ಮಾಡುವವರಿಗೆ ಈ ತಿಂಗಳು ಆದಾಯದಲ್ಲಿ ಗಣನೀಯ ಏರಿಕೆ ಕಂಡುಬರಲಿದೆ. ವೃಶ್ಚಿಕ ರಾಶಿಯವರಿಗೆ ಕುಟುಂಬ ಮತ್ತು ಸಂಬಂಧ ವಿಚಾರ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಈ ತಿಂಗಳು ನಿಮಗೆ ಮಿಶ್ರ ವಾತಾವರಣದಿಂದ ಕೂಡಿರುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಸಹೋದರಿಯರಿಂದ ನಿಮಗೆ ಬೆಂಬಲ ಸಹ ಸಿಗುತ್ತೆ. ಆದರೆ ನಿಮ್ಮ ಕಟುವಾದ ಮಾತುಗಳಿಂದಾಗಿ ನಿಮ್ಮ ಸಂಗಾತಿಯ ಮನಸ್ಸಿಗೆ ನೋವಾಗ್ಬೋದು. ಆದ್ದರಿಂದ ನೀವು ಮಾತನಾಡಬೇಕಾದ್ರೆ ನಿಮಗೆ ತಾಳ್ಮೆ ಇರಲಿ. ಇನ್ನು ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಇನ್ನು ದೂರದ ಸಂಬಂಧಿಕರಿಂದ ಒಂದು ಶುಭ ಸಮಾಚಾರವನ್ನು ನೀವು ಕೇಳ್ತೀರಿ. ಇದು ಮನೆಯಲ್ಲಿ ಸಂತೋಷಕ್ಕೆ ಕಾರಣ ಆಗುತ್ತೆ. ವೃಶ್ಚಿಕ ರಾಶಿಯವರು ಈ ತಿಂಗಳು ಆರೋಗ್ಯದ ಕಡೆ ಹೆಚ್ಚಿನ ಗಮನ ನೀಡಬೇಕು. ಉಷ್ಣ ಸಂಬಂಧಿತ ಕಾಯಿಲೆಗಳು ಅಥವಾ ರಕ್ತದೊತ್ತಡದಂತಹ ಸಮಸ್ಯೆಗಳು ನಿಮಗೆ ಕಾಣಿಸ್ಕೊಬೋದು. ಸರಿಯಾದ ಸಮಯಕ್ಕೆ ಊಟ ಮತ್ತು ವಿಶ್ರಾಂತಿಯನ್ನು ಪಡೆಯಿರಿ. ವಾಹನ ಚಲಾಯಿಸಬೇಕಾದ್ರೆ ನೀವು ತುಂಬಾ ಹುಷಾರಾಗಿರಿ. ಇನ್ನು ಪ್ರತಿನಿತ್ಯ ನೀವು ಹನುಮಾನ್ ಚಾಲೀಸವನ್ನು ಪಠಿಸೋದು ಇದು ನಿಮಗೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಶಕ್ತಿಯನ್ನು ನೀಡುತ್ತೆ. ಈ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಅದೃಷ್ಟದ ಸಂಖ್ಯೆ ಬಂದು 9, 18, 27. ಇನ್ನು ಅದೃಷ್ಟದ ಬಣ್ಣ ಬಂದು ಗಾಢ ಕೆಂಪು ಮತ್ತು ಕೇಸರಿ. ಇನ್ನು ಅದೃಷ್ಟದ ದಿನ ಮಂಗಳವಾರ, ಗುರುವಾರ. ನಿಮ್ಮ ಜೀವನದಲ್ಲಿ ಎದುರಾಗೋ ಅಡೆತಡೆಗಳನ್ನ ನೀವು ಎದುರಿಸಲು ಈ ಸರಳ ಪರಿಹಾರಗಳನ್ನ ನೀವು ಪಾಲಿಸಿ. ನೀವು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ. ಇನ್ನು ನೀವು ಬಡವರಿಗೆ ಕೈಲಾದಷ್ಟು ಸಹಾಯ ಮಾಡಿ. ನೀವು ಕೆಂಪು ಬಣ್ಣದ ಹಣ್ಣು ಅಥವಾ ಬಟ್ಟೆಯನ್ನು ದಾನವಾಗಿ ನೀಡಿ. ಇನ್ನು ಪ್ರತಿನಿತ್ಯ ನೀವು ಓಂ ಅಂಗಾರಕಾಯ ನಮಃ ಅನ್ನೋ ಮಂತ್ರವನ್ನು 21 ಬಾರಿ ಪಠಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ. ಹಾಗೆ ನಿಮ್ಮ ವೃಶ್ಚಿಕ ರಾಶಿಯ ಸ್ನೇಹಿತರು ಹಾಗೆ ಬಂಧುಗಳಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ದಿನನಿತ್ಯದ ಇಂತಹ ಮಾಹಿತಿಗಳಿಗಾಗಿ ನೀವು ಮರೆಯದೆ ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.